Hello students, welcome to Physics Summit. ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್. ಒನ್ ಆಫ್ ದ ಮೋಸ್ಟ್ ಫಂಡಮೆಂಟಲ್ ಕಾನ್ಸೆಪ್ಟ್. ಸೊ ಇದ್ರ ಬಗ್ಗೆ ನಿಮ್ಗೆ ಕರೆಕ್ಟ್ ಆಗಿ ನಾಲೆಜ್ ಇರಬೇಕು. ಸೊ ಎಷ್ಟೊಂದು ಮಂದಿಗೆ ಇನ್ನು ಡೌಟ್ಸ್ ಇರುತ್ತೆ, ಸ್ಕೇಲಾರ್ ಅಂದ್ರೇನು, ವೆಕ್ಟರ್ ಅಂದ್ರೇನು. ಸೊ ವಾಚ್ ಟಿಲ್ ದ ಎಂಡ್ ಆಫ್ ದ ವಿಡಿಯೋ ಸೊ ದಟ್ ನಿಮ್ದು ಕಂಪ್ಲೀಟ್ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಸೊ ವಿದೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಸ್ಟಾರ್ಟ್. ಸೊ ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್. ಸೊ ಟು ಬಿಗಿನ್ ವಿತ್ ಸ್ಟಾರ್ಟಿಂಗ್ ಸ್ಕೇಲಾರ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಏನಿರ್ಬೋದು ಸ್ಕೇಲಾರ್ಸ್ ಅಂದ್ರೆ? ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಸ್ಕೇಲಾರ್ ಡಿಫೈನ್ ಮಾಡ್ಬೇಕಾದ್ರೆ ಒಂದ್ ಸ್ಟೇಟ್ಮೆಂಟ್ ಹೇಳ್ತಾರೆ. ಏನಂದ್ರ ದ ಫಿಸಿಕಲ್ ಕ್ವಾಂಟಿಟೀಸ್ that have only magnitude are called scalars. ಇದರ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಏನಪ್ಪಾ ಅಂದ್ರೆ ಮ್ಯಾಗ್ನಿಟ್ಯೂಡ್. ಸೊ ಒಂದು ಎಕ್ಸಾಂಪಲ್ ತಗೋಣ. ಯಾವ ಎಕ್ಸಾಂಪಲ್ ಅಪ್ಪ ಅಂದ್ರೆ ಮಾಸ್. ಸೊ ಮಾಸ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಮಾಸಿಗೆ ಯಾಕೆ ಸ್ಕೇಲಾರ್ ಅಂತಾರ ನೋಡೋಣ. ಸಪೋಸ್ ಐ ಹ್ಯಾವ್ ಒನ್ ಸ್ಟೋನ್ ಐತೆ ಅನ್ಕೋರಿ. ಇದ್ರದ್ದು ಮಾಸ್ ಎಷ್ಟೈತಪ್ಪ ಅಂದ್ರ 5 kg. ಎಷ್ಟೈತಿ? 5 kg. ಈಗ ಕೆಜಿ ಅನ್ನೋದೇನದು ಮಾಸಿಂದ ಯೂನಿಟ್, ರೈಟ್? ಅಂಡ್ ಈಗ ಇಲ್ಲಿ ಏನೋ ನಂಬರ್ ಬರ್ದೀನಿ 5 ಅಂತ ಹೇಳಿ. 5 ಅನ್ನೋದು ಏನ್ ಡಿನೋಟ್ ಮಾಡತ್ತೆ? ದಿಸ್ ಇಸ್ ನಥಿಂಗ್ ಬಟ್ ಮ್ಯಾಗ್ನಿಟ್ಯೂಡ್. ಹಂಗಿದ್ರ ಮಾಸಿಗ ಓನ್ಲಿ ಮ್ಯಾಗ್ನಿಟ್ಯೂಡ್ ಐತಿ ಅಂಡ್ ಅದ್ರ ಜೊತೆ ಅದ್ರದ್ದು ಯೂನಿಟ್ ಐತಿ. ಹಂಗಿದ್ರೆ ಈಗ ಮಾಸ್ ಏನಂತ ಕರಿಬಹುದು ನಾವು? ಇಟ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ವೆರಿ ಗುಡ್. ಇನ್ನೊಂದು ಎಕ್ಸಾಂಪಲ್ ತಗೋಣ. ಸೊ ಸಪೋಸ್ ದಿಸ್ ಈಸ್ ಯೋರ್ ಮನಿ ಅನ್ಕೋರಿ. ಅಂಡ್ ಡೈಲಿ ಫ್ರಮ್ ಹೋಮ್ ಟು ಕಾಲೇಜ್ ಟ್ರಾವೆಲ್ ಮಾಡ್ತೀರಿ. ಸೊ ದಿಸ್ ಈಸ್ ಯೋರ್ ಕಾಲೇಜ್ ಕ್ಯಾಂಪಸ್. ಡಯಾಗ್ರಾಮ್ ಸ್ವಲ್ಪ ಖರಾಬ್ ಆಗೈತಿ, ನಾಗಕ್ ಹೋಗ್ಬಿಟ್ಟಿರ್ತದ. ಸೊ ನಿಮ್ ಮನೆಯಿಂದ ಕಾಲೇಜಿಗ ಡಿಸ್ಟೆನ್ಸ್ ಎಷ್ಟು ತಗೊಂಡಪ್ಪ ಅಂದ್ರ, ಓಕೆ ಸಪೋಸ್ ಬೇಡ ಆಲ್ರೆಡಿ ಯೂಸ್ ಮಾಡಿ 10 ಕಿಲೋಮೀಟರ್. ಸೊ ನಿಮ್ ಮನೆಯಿಂದ ಕಾಲೇಜ್ ಎಷ್ಟಪ್ಪ ಅಂದ್ರ 10 ಕಿಲೋಮೀಟರ್ ಐತಿ. ಈಗ ಕಿಲೋಮೀಟರ್ ಅನ್ನೋದೇನು? ಇಟ್ ಈಸ್ ಅ ಯೂನಿಟ್ ಆಫ್ ಡಿಸ್ಟೆನ್ಸ್, ಹೌದು. ಅಂಡ್ ಈಗ 10 ಅನ್ನೋದು ಏನ್ ಡಿನೋಟ್ ಮಾಡುತ್ತ? ಅಗೇನ್ ಇಟ್ಸ್ ಅ ಮ್ಯಾಗ್ನಿಟ್ಯೂಡ್. ಸೊ ಮ್ಯಾಗ್ನಿಟ್ಯೂಡ್ ಅನ್ನೋದೇನು? ಇಟ್ ಈಸ್ ಅ ನಂಬರ್. ಅಗೇನ್ ಈಗ ಡಿಸ್ಟೆನ್ಸ್ ಈಗ ಜಸ್ಟ್ ಮ್ಯಾಗ್ನಿಟ್ಯೂಡ್ ಡಿಫೈನ್ ಮಾಡ್ತೀವಿ. ಸೊ ಅದಕ್ಕೆ ಈಗ ಡಿಸ್ಟೆನ್ಸ್ ಎದ್ರಾಗ ಬರುತ್ತೆ. ದಿಸ್ ಇಸ್ ಆಲ್ಸೋ ಸ್ಕೇಲಾರ್ ಕ್ವಾಂಟಿಟಿ. ವೆರಿ ಗುಡ್. ಸೊ ಮತ್ತೆ ಯಾವ ಎಕ್ಸಾಂಪಲ್ಸ್ ಬರ್ತಾವ ಅಪಾರ್ಟ್ ಫ್ರಮ್ ಮಾಸ್ ಆಸ್ ವೆಲ್ ಆಸ್ ಡಿಸ್ಟೆನ್ಸ್? ಇನ್ನು ಎಷ್ಟೊಂದು ಎಕ್ಸಾಂಪಲ್ಸ್ ಬರ್ತಾವ. ಯಾವ ಬರ್ತಾವಪ್ಪ ಅಂದ್ರ ವರ್ಕ್ ಬರತ್ತ, ರೈಟ್? ಎನರ್ಜಿ ಬರತ್ತ, ಹೌದು. ನೆಕ್ಸ್ಟ್ ಪವರ್ ಬರತ್ತ, ನೆಕ್ಸ್ಟ್ ಟೈಮ್ ಬರತ್ತ, ನೆಕ್ಸ್ಟ್ ಮಾಸ್ ಅಂತ ಆಲ್ರೆಡಿ ಡಿಫೈನ್ ಮಾಡ್ಕೊಂಡ್ವಿ, ಹೇಳಿದ್ವಿ. ನೆಕ್ಸ್ಟ್ ಯಾವ್ದು ಬರ್ತೈತ್ರಿ? ಚಾರ್ಜ್. ವೆರಿ ಗುಡ್. ಇವೆಲ್ಲ ಏನಪ್ಪಾ ಅಂದ್ರ ಸ್ಕೇಲಾರ್ ಕ್ವಾಂಟಿಟೀಸ್. ಈಗ ಫಾರ್ ಎಕ್ಸಾಂಪಲ್ ಚಾರ್ಜಿಂಗ್ ಅಂತ ಹೇಳ್ತೀನಿ. ಚಾರ್ಜ್ ಆನ್ ಅನ್ ಎಲೆಕ್ಟ್ರಾನ್ ಕಲ್ತಿರ್ತೀರಿ, ರೈಟ್? ಚಾರ್ಜ್ ಆನ್ ಎಲೆಕ್ಟ್ರಾನ್ ಎಷ್ಟು ಇರ್ತೈತಿ? 1.6 into 10⁻⁻19 ಕೂಲಮ್ಸ್. ಈಗ ಇಲ್ಲಿ ಕೂಲಮ್ ಅನ್ನೋದೇನು? ಇಟ್ ಈಸ್ ಅ ಯೂನಿಟ್ ಆಫ್ ಚಾರ್ಜ್. ಅಂಡ್ ಇಲ್ಲೊಂದು ನಂಬರ್ ಐತಿ ನೋಡ್ರಿ, 1.6 into 10⁻⁻19. ಇದು ನಿಮ್ಗೆ ಏನ್ ಹೇಳತ್ತಪ್ಪ ಅಂದ್ರ ಮ್ಯಾಗ್ನಿಟ್ಯೂಡ್ ಕೊಡತ್ತೆ. ಅಗೇನ್ ಚಾರ್ಜ್ ಅನ್ನೋ ಕ್ವಾಂಟಿಟಿ ಮ್ಯಾಗ್ನಿಟ್ಯೂಡ್ ಅಷ್ಟೇ ಐತಿ ಅಲಾಂಗ್ ವಿತ್ ಇಟ್ಸ್ ಯೂನಿಟ್. ಹಂಗಾಗಿ ಚಾರ್ಜ್ ಕೂಡ ಇದ್ರಾಗ ಬರುತ್ತೆ, ಸ್ಕೇಲಾರ್ದಾಗ ಬರುತ್ತೆ. ಸೊ ಅಲ್ಟಿಮೇಟ್ಲಿ ಇದರ ಕನ್ಕ್ಲೂಷನ್ ಏನಪ್ಪಾ ಅಂದ್ರ ಯಾವ ಒಂದು ಫಿಸಿಕಲ್ ಕ್ವಾಂಟಿಟೀಸ್ ಈಗ ಮ್ಯಾಗ್ನಿಟ್ಯೂಡ್ ಅಷ್ಟೇ ಇರತ್ತ ಅಂತ ಕ್ವಾಂಟಿಟೀಸ್ ಏನಂತ ಕರೀತಾರ? ಸ್ಕೇಲಾರ್ಸ್ ಅಂತ ಕರೀತಾರ. ಸೊ ಇನ್ನು ಎಷ್ಟೊಂದು ಸ್ಕೇಲಾರ್ ಕ್ವಾಂಟಿಟೀಸ್ ಬರ್ತಾವ. ಸೊ ಅದನ್ನ ಹುಡ್ಕಾಕ್ ಟ್ರೈ ಮಾಡ್ರಿ. ಅಂಡ್ ಇದನ್ನ ಒಂದು ನೋಟ್ಸ್ ಮಾಡಿ ಇದನ್ನಿಷ್ಟು ಬರಕ್ ಸ್ಟಾರ್ಟ್ ಮಾಡಿ. ಆರ್ ಐದರ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್. Yes. So next we will move on to vectors. So ಅದು ಕೂಡ ಬಹಳ ಈಸಿ ಐತಿ ವೆಕ್ಟರ್ಸ್. ಸೊ ಬಿಫೋರ್ ಡಿಫೈನಿಂಗ್ ವೆಕ್ಟರ್ಸ್ ನ ವೆಕ್ಟರ್ಸ್ ಹೆಂಗ್ ಡಿನೋಟ್ ಮಾಡ್ತಾರ? ಓಕೆ, ಈಗ ಫಾರ್ ಎಕ್ಸಾಂಪಲ್
ಎ ಅನ್ನೋದು ಒಂದು ವೆಕ್ಟರ್ ಅಂತ ಕನ್ಸಿಡರ್ ಮಾಡೋಣ. ಸೊ ಹೆಂಗ್ ಡಿನೋಟ್ ಮಾಡ್ಬೇಕಂದ್ರ ಮಾಲ್ ಬಂದ ಆರೋ ಮಾರ್ಕ್ ಹಾಕ್ಬೇಕು. ಏನ್ ಹಾಕ್ಬೇಕು? ಆರೋ ಮಾರ್ಕ್. ಅಂಡ್ ಅವಾಗ ನಿಮ್ಗೆ ಇದು ಏನ್ ಡಿನೋಟ್ ಮಾಡ್ತಪ್ಪ ಅಂದ್ರ ಇಟ್ ಈಸ್ ಅ ವೆಕ್ಟರ್ ಅಂತ ಹೇಳಿ ಕೊಡ್ತಾರೆ. ಸೊ ಈಗ ಮೋಸ್ಟ್ ಆಫ್ ದ ಟೆಕ್ಸ್ಟ್ ಬುಕ್ಸ್ ದಾಗ ಓದ್ಬೇಕಾದ್ರೆ ನೋಡ್ರಿ, ಹಿಂಗ್ ಮಾಲ್ ಏನಾರ ಆರೋ ಮಾರ್ಕ್ ಹಾಕಿದ್ರ ದೆನ್ ಅವಾಗ ಅದು ಕ್ವಾಂಟಿಟಿ ಅಂತ ಅನ್ಕೋಬೇಕು. ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿ ಅನ್ಕೋಬೇಕು. ವೆರಿ ಗುಡ್. ಓಕೆ, ಹಂಗಿದ್ರ ಈಗ ಡಿನೋಷನ್ ಅಂತ ಗೊತ್ತಾಯ್ತು. ಹೆಂಗ್ ಡಿಫೈನ್ ಮಾಡ್ತಾರ ವೆಕ್ಟರ್ ಅಂದ್ರೆ ಏನು? ಓಕೆ, ಲೆಟ್ಸ್ the physical quantities that have both ಅಂತ ಓದಿರಿ, both magnitude and direction are called vectors. Very important. Magnitude ಇನ್ನೊಂದೇನು ಡೈರೆಕ್ಷನ್. ಮೋಸ್ಟ್ ಆಫ್ ದ ಟೈಮ್ಸ್ ಈ ಡೆಫಿನೇಷನ್ ಕೇಳ್ತೀವಿ. ವೆಕ್ಟರ್ ಅಂತ ಸ್ಟಾರ್ಟ್ ಮಾಡ್ಬಿಡ್ತೀವಿ ಸೀದಾ, ದ ಕ್ವಾಂಟಿಟೀಸ್ ದಟ್ ಹ್ಯಾವ್ ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ಡೈರೆಕ್ಷನ್ ಅಂತ ಹೇಳಿ. ಬಟ್ ಇಷ್ಟ ಹೇಳಿದ್ರ ಎನಫ್ ಐತಿ ವೆಕ್ಟರ್ಸ್? ಈಗ ನೋ, ಇನ್ನೊಂದು ಕಂಡೀಷನ್ ಐತಿ. ಮೋಸ್ಟ್ ಆಫ್ ದ ಟೈಮ್ಸ್ ಈ ಕಂಡೀಷನ್ ಬಿಟ್ಟಿರ್ತೇನೆ. ಏನಪ್ಪಾ ಅಂತಂದ್ರ ಆ ಕ್ವಾಂಟಿಟಿ, ದಟ್ ಕ್ವಾಂಟಿಟಿ should also satisfy vector laws of addition. ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಸೊ ಬೇಸಿಕಲಿ ವೆಕ್ಟರ್ ಅಂದಾಗ 3 ಕಂಡೀಷನ್ಸ್ ಬರ್ತಾವ: ಮ್ಯಾಗ್ನಿಟ್ಯೂಡ್, ಡೈರೆಕ್ಷನ್ ಅಂಡ್ ಥರ್ಡ್ ಕಂಡೀಷನ್ ಏನಪ್ಪಾ ಅಂದ್ರ ಇಟ್ ಶುಡ್ ಸ್ಯಾಟಿಸ್ಫೈ ವೆಕ್ಟರ್ ಲಾಸ್ ಆಫ್ ಅಡಿಷನ್. ಸೊ ಈಗ ನಾರ್ಮಲ್ ಹೆಂಗ್ ನಂಬರ್ಸ್ ಆಡ್ ಮಾಡ್ತೀವಿ, ವೆಕ್ಟರ್ಸ್ ನಂಗೆ ಆಡ್ ಮಾಡಕ್ ಬರಂಗಿಲ್ಲ. ಅದರದ್ದು ಸಪರೇಟ್ ರೂಲ್ಸ್ ಐತಿ. ಅದರದ ವೆಕ್ಟರ್ ಅಲ್ಜಿಬ್ರಾ ಅಂತ ಬರುತ್ತೆ, ಸಪರೇಟ್ ರೂಲ್ಸ್ ಐತಿ. ಸೊ ಆ ವೆಕ್ಟರ್ ಏನ್ ಮಾಡ್ಬೇಕಂದ್ರ ಇದನ್ನು ಕೂಡ ಸ್ಯಾಟಿಸ್ಫೈ ಮಾಡ್ಬೇಕು. ಇಫ್ ಇನ್ ಕೇಸ್ ವೆಕ್ಟರ್ ಏನಾದ್ರು ಸ್ಯಾಟಿಸ್ಫೈ ಮಾಡಿಲ್ಲ ಅಂತಂದ್ರ ಅವಾಗ ಕ್ವಾಂಟಿಟಿನ ಏನ್ ಮಾಡ್ತಾರ, ಸ್ಕೇಲರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರ. ಸೊ ಈಗ ಬೇಸಿಕಲಿ ನಿಮ್ಗೆ ವೆಕ್ಟರ್ ಅನ್ಕೊಳ್ಳಿ ತಲಾಗಿನ್ ಬರ್ಬೇಕು, ಮ್ಯಾಗ್ನಿಟ್ಯೂಡ್ ಇರ್ಬೇಕು, ಡೈರೆಕ್ಷನ್ ಇರ್ಬೇಕು, ಅಲಾಂಗ್ ವಿತ್ ದಟ್ ದಿಸ್ ಥರ್ಡ್ ಕಂಡೀಷನ್ ಆಲ್ಸೋ. ಇವು 3 ಸ್ಯಾಟಿಸ್ಫೈ ಮಾಡಿದ್ರೆ ಅವಾಗ ಕ್ವಾಂಟಿಟಿ ಏನಂತ ಕರೀತಾರ, ವೆಕ್ಟರ್ ಅಂತ ಹೇಳಿ ಕರೀತಾರ. ವೆರಿ ಗುಡ್. ಸೊ ಸ್ಮಾಲ್ ನೋಟ್ಸ್ ಮಾಡ್ಕೊಂಡ್ಬಿಟ್ರಿ ಪಟ್ಟನೆ ಇದನ್ನು. ಓಕೆ, ಸೊ ಈಗ ಇದ್ರದ್ದು ಎಕ್ಸಾಂಪಲ್ಸ್ ನೋಡೋಣ. ಯಾವರೆಗೂ ಥಿಂಕ್ ಮಾಡ್ರಿ ಎಕ್ಸಾಂಪಲ್ಸ್. ಓಕೆ, ಯಾವ ಬರ್ತ ಅಂದ್ರ ಫೋರ್ಸ್ ಬರುತ್ತ, ವೆಲಾಸಿಟಿ ಬರುತ್ತ, ಎಕ್ಸಲರೇಷನ್ ಬರುತ್ತ, ನೆಕ್ಸ್ಟ್ ಟಾರ್ಕ್ ಅಂತ ಕೇಳ್ತೀರಿ, ಟಾರ್ಕ್ ಬರುತ್ತ, ರೈಟ್? ಮತ್ತೆ ಯಾವ ಬರ್ತಾರೆ? then anything else? force, velocity, acceleration, torque, displacement ಬರುತ್ತ. ವೆರಿ ಗುಡ್. ಓಕೆ, ಇವೆಲ್ಲ ಟರ್ಮ್ಸ್ ಏನಪ್ಪಾ ಅಂದ್ರ ವೆಕ್ಟರ್ಸ್ ಅಂತ ಹೇಳ್ತಾರೆ. ಈಗ ಸಪೋಸ್ ಫೋರ್ಸ್, ಇಲ್ಲಿ ಒಂದು ಬಾಕ್ಸ್ ಐತೆ. ಈ ಬಾಕ್ಸ್ ನ ಪುಷ್ ಮಾಡ್ಬೇಕು ನೀವು, ರೈಟ್? ಈಗ ಪುಷ್ ಮಾಡ್ಬೇಕಂದ್ರೆ ನಿಮ್ ಫ್ರೆಂಡ್ಸ್ ಹೇಳ್ತಾರೆ ದುಗ್ಗಸ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ತಾನೆ, ಎಲ್ಲಿ ದುಗ್ಗಿಸ್ಬೇಕು, ಯಾವ ಡೈರೆಕ್ಷನ್ ದಾಗ ದುಗ್ಗಿಸ್ಬೇಕಂತ ಕೇಳೇ ಬಿಡ್ತಾನೆ, ರೈಟ್? ಈಗ ಈ ಡೈರೆಕ್ಷನ್ ದಾಗ ಫೋರ್ಸ್ ಅಪ್ಲೈ ಮಾಡತ್ತೆ, ಮೀನ್ಸ್ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್. ಗೊತ್ತಾಗತೈತಿ? ಈಗ ಎಷ್ಟು ಫೋರ್ಸ್ ಅಪ್ಲೈ ಮಾಡತ್ತೀರಿ ಅಂದ್ರ ಹಿಂಗ್ ಬರೀತೀರಿ, +5 ನ್ಯೂಟನ್ ಅಂತ ಬರೀತೀರಿ. ಇದ್ರ ಮೀನಿಂಗ್ ಏನಪ್ಪಾ ಅಂದ್ರ ಪ್ಲಸ್ ಇಂಡಿಕೇಟ್ಸ್ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್, 5 ಇಂಡಿಕೇಟ್ ಮಾಡುತ್ತ, ಇಟ್ ಇಂಡಿಕೇಟ್ಸ್ ಮ್ಯಾಗ್ನಿಟ್ಯೂಡ್, ಅಂಡ್ ನ್ಯೂಟನ್ ಅನ್ನೋದು ಏನದು, ಇಟ್ ಇಸ್ ಅ ಯೂನಿಟ್ ಆಫ್ ಫೋರ್ಸ್ ಅದ, ರೈಟ್? ಸೊ ಹಂಗಾಗಿ ಅಂಡ್ ಇವನ್ ಇದು ಫೋರ್ಸ್ ಏನ್ ಮಾಡುತ್ತಪ್ಪ ಅಂದ್ರೆ ವೆಕ್ಟರ್ ಆಫ್ ಅಲ್ಜಿಬ್ರಾನು ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಫೈನಲಿ ಏನ್ ಕನ್ಕ್ಲೂಡ್ ಮಾಡಬಹುದು, ಫೋರ್ಸ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳ್ಬೋದು. ಅದೇ ಇನ್ ಕೇಸ್ ಎಫ್ ಇಸ್ ಈಕ್ವಲ್ಸ್ ಟು -5 ನ್ಯೂಟನ್ ಅಂತ ಬರೀತಾರೆ, ಅವಾಗ ಇದು ಮೈನಸ್ ಏನ್ ಡಿನೋಟ್ ಮಾಡುತ್ತ, ಫೋರ್ಸ್ ಈಸ್ ಬೀನ್ ಅಪ್ಲೈಯಿಂಗ್ ನೆಗೆಟಿವ್ ಎಕ್ಸ್ ಡೈರೆಕ್ಷನ್, ಅಂಡ್ ಅಗೇನ್ 5 ಅನ್ನೋದೇನು, ಇಟ್ಸ್ ಅ ಮ್ಯಾಗ್ನಿಟ್ಯೂಡ್. ಅವಾಗ ಏನ್ ಕನ್ಕ್ಲೂಡ್ ಮಾಡಬಹುದು, ಫೋರ್ಸ್ ಇಸ್ ನಥಿಂಗ್ ಬಟ್ ಅ ವೆಕ್ಟರ್ ಕ್ವಾಂಟಿಟಿ. ವೆರಿ ಗುಡ್. ಇಲ್ಲೊಂದು ಇಂಟ್ರೆಸ್ಟಿಂಗ್ ಕ್ವಾಂಟಿಟಿ ಇದೆ, ಯಾವ್ದಪ್ಪ ಅಂತಂದ್ರ ಕರೆಂಟ್. ಗೆಸ್ ಮಾಡ್ರಿ, ಕರೆಂಟ್ ಸ್ಕೇಲಾರ್ ದಾಗ ಬರತ್ತ ಏನ್ ವೆಕ್ಟರ್ ಕ್ವಾಂಟಿಟಿ? ಸ್ಕೇಲಾರ್ ಅಂತ ಹೇಳತ್ತೀರಿ. ಓಕೆ, ಈಗ ಸಪೋಸ್ ನಿಮ್ಗೊಂದು ಡೌಟ್ ಬರೆಸ್ತೀನಿ,
ಒಂದ್ ಸರ್ಕ್ಯೂಟ್ ತಗೋರಿ. ಸೊ ಒಂದು ಬಲ್ಬ್ ಕನೆಕ್ಟ್ ಮಾಡಿರ್ತೀನಿ, ರೈಟ್, ಅಂಡ್ ಇಲ್ಲೊಂದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಐತಿ, ಅಂಡ್ ದಿಸ್ ಸರ್ಕ್ಯೂಟ್ ಇಸ್ ಬೀನ್ ಕನೆಕ್ಟೆಡ್ ಟು ಎಕ್ಸ್ಟರ್ನಲ್ ವೋಲ್ಟೇಜ್. ಈಗ ವಿ ಅನ್ನೋ ವೋಲ್ಟೇಜ್ ಅಪ್ಲೈ ಮಾಡಿದಾಗ ಇಲ್ಲಿ ಏನಾಗತ್ತ, ಐ ಅನ್ನೋ ಕರೆಂಟ್ ಫ್ಲೋ ಆಗತ್ತ. ಓಕೆ, ಸೊ ಒಂದ್ ಸರ್ಕ್ಯೂಟ್ ಹಾಕಿದಾಗ ಕರೆಂಟ್ ಇಂದ ಡೈರೆಕ್ಷನ್ ಮೆನ್ಷನ್ ಮಾಡ್ತೀರಿ. ಈಗ ಫಾರ್ ಎಕ್ಸಾಂಪಲ್ ಐ ಇಸ್ ಈಕ್ವಲ್ಸ್ ಟು 2 ಆಂಪಿಯರ್ಸ್ ಅಂತ ಹೇಳ್ತೇವೆ. 2 ಅನ್ನೋದೇನು ಮ್ಯಾಗ್ನಿಟ್ಯೂಡ್. ಈಗ ಫಾರ್ ಎಕ್ಸಾಂಪಲ್ ಏನಿಲ್ಲ ಅಂದ್ರೆ +2 ಇರ್ತೈತೆ. ಸೊ ಈ ಡೈರೆಕ್ಷನ್ ಪಾಸಿಟಿವ್ ಅನ್ಕೊಂಡ್ರ, ಇಫ್ ಇನ್ ಕೇಸ್ ಕರೆಂಟ್ ಏನ್ ರಿಕರ್ಡ್ ಫ್ಲೋ ಆಗತ್ತೆ ಅವಾಗ ಏನ್ ಮಾಡ್ತೀವಿ, -2 ಆಂಪಿಯರ್ಸ್ ಅಂತ ತಗೋತೀವಿ. ಸೊ ಇಲ್ಲಿ ಪ್ಲಸ್ ಮೈನಸ್ ಏನ್ ಹೇಳಕತ್ತಪ್ಪ ಅಂದ್ರೆ ಡೈರೆಕ್ಷನ್ ಹೇಳಕತ್ತೈತಿ. ಈಗ ಮ್ಯಾಗ್ನಿಟ್ಯೂಡ್ ಐತಿ, ನೆಕ್ಸ್ಟ್ ಅದರದ್ದು ಡೈರೆಕ್ಷನ್ ಐತಿ. ಹಂಗಿದ್ರೆ ನಾ ಕರೆಂಟ್ ಏನಂತ ಹೇಳ್ಬೋದು ಹೇಳ್ರಿ, ವೆಕ್ಟರ್ ಅಂತ ಹೇಳ್ಬೋದು. ಬಟ್ ನೋ, ಕರೆಂಟ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಕರೆಂಟ್ ಎದಾಗ ಬರುತ್ತ, ಸ್ಕೇಲಾರ್ ಕ್ವಾಂಟಿಟಿ. ಯಾಕಂತ ಥಿಂಕ್ ಮಾಡ್ರಿ. ಸೊ ಆಗಲೇ ವೆಕ್ಟರ್ಸ್ ಡೆಫಿನೇಷನ್ ಹೇಳಿದ್ದೆ. ವೆಕ್ಟರ್ ಅಂದಾಗ ಏನ್ ಮಾಡ್ಬೇಕು, 3 ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ಬೇಕು, ಮ್ಯಾಗ್ನಿಟ್ಯೂಡ್, ಡೈರೆಕ್ಷನ್, ಅಂಡ್ ಥರ್ಡ್ ಕಂಡೀಷನ್ ಏನಪ್ಪಾ ಅಂದ್ರೆ ವೆಕ್ಟರ್ ಅಲ್ಜಿಬ್ರಾ, ವೆಕ್ಟರ್ಸ್ ಆಫ್ ಎಡಿಷನ್ ಅದೇನ್ ಮಾಡ್ಬೇಕು, ಸ್ಯಾಟಿಸ್ಫೈ ಮಾಡ್ಬೇಕು. ಬಟ್ ಕರೆಂಟ್ ಏನಪ್ಪಾ ಅಂದ್ರೆ ಥರ್ಡ್ ಕಂಡೀಷನ್ ವೆಕ್ಟರ್ ಲಾಸ್ ಆಫ್ ಅಲ್ಜಿಬ್ರಾ ಸ್ಯಾಟಿಸ್ಫೈ ಮಾಡಂಗಿಲ್ಲ. ಹಾಗಾಗಿ ಕರೆಂಟ್ ಈಸ್ ನಾಟ್ ಅ ವೆಕ್ಟರ್. ಬಟ್ ಅವಾಗ ಏನ್ ಮಾಡಿದ್ರನ್ನ ಕರೆಂಟ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳಿ ಕ್ಲಾಸಿಫೈ ಮಾಡಿದ್ರು. ಸೊ ಐ ಥಿಂಕ್ ಅಟ್ ದ ಎಂಡ್ ಆಫ್ ದಿಸ್ ವಿಡಿಯೋ ಈಗ ನಿಮ್ಗೆ ಸ್ಕೇಲಾರ್ ಅಂದ್ರೇನು, ವೆಕ್ಟರ್ ಅಂದ್ರೇನು ಒಂದು ಕ್ಲಿಯರ್ ಕಟ್ ಐಡಿಯಾ ಐತಿ, ರೈಟ್. ಸ್ಕೇಲಾರ್ಸ್ ಆರ್ ನಥಿಂಗ್ ಬಟ್ ದ ಕ್ವಾಂಟಿಟೀಸ್ ದಟ್ ಹ್ಯಾವ್ ಓನ್ಲಿ ಮ್ಯಾಗ್ನಿಟ್ಯೂಡ್, ಅಲಾಂಗ್ ವಿತ್ ದಟ್ ಇಟ್ಸ್ ಯೂನಿಟ್ ಇರುತ್ತೆ. ಅಂಡ್ ವೆಕ್ಟರ್ಸ್ ಅಂದಾಗ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್, ಡೈರೆಕ್ಷನ್, ಅಂಡ್ ಆಲ್ಸೋ ಇಟ್ ಶುಡ್ ಸ್ಯಾಟಿಸ್ಫೈ ವೆಕ್ಟರ್ ಲಾಸ್ ಆಫ್ ಎಡಿಷನ್. ಅವಾಗ ಅದು ಏನಾಗತ್ತ ವೆಕ್ಟರ್ ಅಂತ ಹೇಳಿ ಅನ್ಸ್ಕೋತೈತಿ. ಇಫ್ ಥರ್ಡ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡತ್ತಿಲ್ಲ ಅಂದ್ರೆ ಅವಾಗ ಅದನ್ನ ಏನ್ ಮಾಡ್ತಾರ, ಸ್ಕೇಲಾರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ದ ಬೆಸ್ಟ್ ಎಕ್ಸಾಂಪಲ್ ಇಸ್ ಕರೆಂಟ್. ಐ ಹೋಪ್ ನಿಮ್ಗೆ ವೆಕ್ಟರ್ಸ್, ಸ್ಕೇಲಾರ್ಸ್ ಇನ್ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗೈತಿ. ಸೊ ಮ್ಯಾಕ್ಸಿಮಮ್ ನಿಮ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ರಿ, ಹಿಟ್ ಆನ್ ದ ಲೈಕ್ ಬಟನ್. ಥ್ಯಾಂಕ್ ಯು. ಅಂಡ್ ನೆಕ್ಸ್ಟ್ ಪಾರ್ಟ್ ಒಳಗ ಟೈಪ್ಸ್ ಆಫ್ ವೆಕ್ಟರ್ಸ್ ಯಾವ ಬರ್ತಾವ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.